ಸರ್, ಆದರೆ ಇದರಲ್ಲಿ ಹಣದ ವಿಚಾರ ಬಗ್ಗೆ ತುಂಬ ದೊಡ್ಡದಾಗಿ ಚರ್ಚೆ ಆಯಿತು. ಈಗ BJP ನಾಯಕರು ಕೂಡ ಹೇಳ್ತಾ ಇರುವಂಥದ್ದು 89-84 ಕೋಟಿ ಹಗರಣ ಆಗಿದೆ ಅಂತ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಒಪ್ಕೊಂಡಿದ್ದಾರೆ. ಅಂದರೆ ಹಣ ಅಲ್ಲಿ ನಿಜವಾಗ್ಲೂ ಕೂಡ ಹೋಗಿದೆ. ನೀವು ಸಚಿವರಾಗಿದ್ದಂಥ ಇಲಾಖೆಯಲ್ಲಿ ಹಣ ಹೊರಗಡೆ ಹರಿದು ಹೋಗಿದೆ. ಹೀಗಾಗಿ ಆ ದೊಡ್ಡ ಮೊತ್ತದ ಬಗ್ಗೆ ಕೂಡ ಅಷ್ಟೇ ರಿಕವರಿ ಕೂಡ ಆಗಿದೆ. ಇದರಿಂದ ಸಾಕಷ್ಟು ಅನುಮಾನ ಬರ್ತದೆ. ಹಾಗಾದರೆ ಹಣ ಎಲ್ಲೋಯ್ತು, ಯಾರಿಗೋಯ್ತು, ಅದರಲ್ಲಿ ನಿಮ್ಮ ಪಾತ್ರ ಏನು, ಇದೆಲ್ಲವೂ ಕೂಡ ಪ್ರಶ್ನೆಗೆ ಅರ್ಹವಾದಂಥದ್ದಲ್ವ? ಈಗಾಗಲೇ ಎಲ್ಲ ಅದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಇವತ್ತು ನನ್ನ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ, ನನ್ನ ಮೇಲೆ ಆರೋಪವನ್ನು ಹೊಡಿಸ್ತಾ ಇದ್ದಾರೆ. ಇವತ್ತು ಸುಮಾರು 84 ಕೋಟಿ ರೂಪಾಯಿ ಹೋಗಿತ್ತು. 84 ಕೋಟಿ ರೂಪಾಯಲ್ಲಿ 85% ಅಷ್ಟು ಕೂಡ ಅಮೌಂಟ್ ರಿಕವರಿ ಆಗಿಬಿಟ್ಟಿದೆ. ಹಲವಾರು ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ, ಹಲವಾರು ಜನ ನಮ್ಮವ್ರು ಹೇಳಿದ್ದಾರೆ, ನಮ್ಮ ಮುಖಂಡರೆಲ್ಲ ಹೇಳಿದ್ದಾರೆ. ಇದರಲ್ಲಿ 84 ಕೋಟಿಯಲ್ಲಿ 1 ರೂಪಾಯಿ ಆದರೂ ನನ್ನಿಂದ ರಿಕವರಿ ಆಗಿದೆನಾ? 1 ರೂಪಾಯಿ ತೋರಿಸ್ಬಿಡ್ಲಿ, ಅವರು 1 ಲಕ್ಷ ತೋರಿಸ್ಬಿಡ್ಲಿ, ನಾನು ಒಪ್ಕೊತೀನಪ್ಪ, ನಾನು ಈ ಕೇಸಲ್ಲಿ ಭಾಗಿಯಾಗಿದ್ದೀನಿ ಅಂತೇಳಿ. ನನಗೆ ಗೊತ್ತೇ ಇಲ್ಲ ಅದನ್ನು. ಇದು ಬ್ಯಾಂಕರ್ ಮಾಡ್ಕೊಂಡಿರೋಂಥ ಒಂದು ಫ್ರಾಡ್ ಕೆಲಸ. ಅದನ್ನು ತನಿಖಾ ಸಂಸ್ಥೆಗಳು ಇವತ್ತು ಮಾಡಿದ್ದಾವೆ. ಅವ್ರ ಮೇಲೆ ಏನು ಕ್ರಮ ಬೇಕೋ ತೊಗೊಂಡಿದ್ದಾರೆ. ಅದನ್ನೆಲ್ಲ ಬಿಟ್ಬಿಟ್ಟು ನಾಗೇಂದ್ರದ ಮೇಲೆ ಒಂದು ಫೋಕಸ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕ ಅಷ್ಟೇ. ಅದೇ BJP ಶಾಖ BJPಗೆ ಹೋಗ್ಬಿಟ್ರೆ, ನಾನು ಒಂದು ವೇಳೆ BJPಗೆ ಹೋಗ್ಬಿಟ್ರೆ ನಾನು ಕೂಡ ಅದೇ ವಾಷಿಂಗ್ ಮಿಷಿನಲ್ಲಿ ಹೋಗಿ ಬಂದಂಗೆ ನಾನು ಕೂಡ ಕ್ಲಿಯರ್ ಇದೆ. ಇಂಥ ಒಂದು ಅನೇಕ ಉದಾಹರಣೆಗಳಿದ್ದಾವೆ. ಇವತ್ತು ಸುವೇಂದು ಅಧಿಕಾರಿ, ಇವತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯವರು, ಅವ್ರ ಮೇಲೆ CBI EDಗಳನ್ನು ಬಿಟ್ಟ ಮೇಲೇ ಅವ್ರನ್ನ ಎದುರಿಸಿ ಬೆದರಿಸಿ ನಿಮ್ಮ ಹೆಣ್ಮಕ್ಳ ಮೇಲೆ, ನಿಮ್ಮ ಮನೆಯವ್ರ ಮೇಲೆ ಕೇಸ್ಗಳು ಹಾಕ್ತೀವಿ ಅಂತೇಳಿ ಹೇಳಿದ ಮೇಲೇ ಇವತ್ತು ಅವರು BJP ಪಕ್ಷವನ್ನು ಸೇರಿಕೊಂಡು ಅಲ್ಲಿ ವಾಷಿಂಗ್ ಮಿಷಿನಲ್ಲಿ ಹೋಗಿ ಬರ್ತಾರೆ. ಅಲ್ಲಿ ಅವರಿಂದ ಕ್ಲಿಯರ್ ಅವರೆಲ್ಲ. ಸರ್, ನಿಮ್ಮ ಆಪ್ತರಿಂದಲೂ ಕೂಡ ರಿಕವರಿ ಆಗಿಲ್ಲ. ಕೇವಲ ನೀವಷ್ಟೇ, ನಿಮ್ಮ ಆಪ್ತರು, ನಿಮ್ಮ ಸಹಾಯಕರು ಯಾರಿಂದಲೂ ರಿಕವರಿ ಆಗಿಲ್ಲ. ಯಾರಿಂದ ಸಾಧ್ಯನೇ ಇಲ್ಲ. ಯಾರ್ಯಾರು ಅವ್ರು, ಯಾರು ಹೈದರಾಬಾದ್ ಅವರು, ಯಾರು ಒರಿಸ್ಸಾವನೇ, ಅವನು ಯಾರು ನನಗೆ ಗೊತ್ತೇ ಇಲ್ಲ, ಅವ್ರನ್ನ ಯಾರೂ ನೋಡಿಲ್ಲ. ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ನೋಡಿ, ಇಡೀ ದೇಶನೇ ಮೆಚ್ಚುವಂಥದ್ದು ನಮ್ಮ COD ತನಿಖೆ, SIT ತನಿಖೆ. ಕರ್ನಾಟಕದ SIT ತನಿಖೆ ಕೂಡ ನಾನು ನಿಜವಾಗ್ಲೂ SIT ಮತ್ತು COD ಅವ್ರನ್ನ ನಾನು ನಿಜವಾಗ್ಲೂ ಧನ್ಯವಾದಗಳನ್ನು ಹೇಳ್ತೀನಿ ಅವ್ರಿಗೆ. ಇಡೀ ರಿಕವರಿಯನ್ನು ಬರೀ ಒಂದು 3 ತಿಂಗಳ ಒಳಗಡೆ ಮಾಡಿದ್ರು ಅವರು ಈ ಕೇಸ್ನ ದುಡ್ಡನ್ನು, ಹಣ ರಿಕವರಿಯನ್ನು. ಅದಕ್ಕೂ ಆರೋಪ ಮಾಡಿದ್ದಾರೆ. ಈಗ ನೀವು ನಿಮ್ಮದೇ ಗೌರ್ಮೆಂಟ್ ಇತ್ತು, ಇಮಿಡಿಯೇಟಾಗಿ ನೀವೇ ಕೇಸ್ ಮುಚ್ಕೊಂಡ್ಬಿಟ್ರಿ, ನಿಮ್ಗೆ ಕ್ಲೀನ್ ಸರ್ಟಿಫಿಕೇಟ್ ನೀವೇ ಕೊಟ್ಬಿಟ್ರಿ ಅಂತ. ಅದನ್ನೇ ಅಲ್ಲ ರೀ, ಈಗ ಮಲಗಿದ್ದವ್ರನ್ನ ಎಬ್ಸ್ಬೋದು ನಾವು, ಮಲಗಂಗ ನಟನೆ ಮಾಡೋರನ್ನ ಎಬ್ಸ್ಬೋದಾ ನಾವು? ಸಾಧ್ಯ ಆಗುತ್ತಾ? ನಾವು ಇದು ಅಂದರೆ ಅದಂತ ಹೇಳ್ತಾರೆ, ಅದಂತೇಳಿ ಹೇಳ್ತಾರೆ. ಅಂದರೆ ಇವತ್ತು ಹಲವಾರು ಬಾರಿ ಎಷ್ಟೋ ಸಂದರ್ಭದಲ್ಲಿ BJP ಸರ್ಕಾರದಲ್ಲಿ ಕೂಡ SIT COD ಮಾಡಿಲ್ಲ. ಅವೆಲ್ಲ ಅವಾಗ ಕರೆಕ್ಟ್ ಇತ್ತಾ? ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರದಲ್ಲಿ COD ತನಿಖೆಗಳು, SIT ತನಿಖೆಗಳು ಮಾಡಿದ್ರೆ ಅದು ತಪ್ಪನಾ? ಇವತ್ತು ಅವ್ರು ಕೊಟ್ಟಿದ್ದಾರೆ, ನನಗೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಅವರು. ನನ್ನಿಂದ ಏನೂ ರಿಕವರ್ ಆಗಿಲ್ಲ. ಅವರು CBI EDಕ್ಕಿಂತ ಭಾಳ ಬ್ಯೂಟಿಫುಲ್ಲಾಗಿ ಕೆಲಸ ಮಾಡಿದ್ದಾರೆ, ತನಿಖೆ ಮಾಡಿದ್ದಾರೆ. ಏನು CBI EDಯಿಂದ ರಿಕವರಿ ಆಯ್ತು ಅಂದ್ಕೊಂಡಿರ ಹಣ? ಎಷ್ಟು ಹಣ? ನಮ್ಮ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರದ, ನಮ್ಮ ತನಿಖಾ ಸಂಸ್ಥೆ, ಕರ್ನಾಟಕದ ಉನ್ನತ ಮಟ್ಟದಲ್ಲಿರುವಂಥ ತನಿಖಾ ಸಂಸ್ಥೆ SIT ಮತ್ತು COD ಹಣ ಅದನ್ನು ತನಿಖೆ ಮಾಡಿಬಿಟ್ಟು 1 ರೂಪಾಯಿನೂ ಕೂಡ ಹಣ ರಿಕವರಿ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬರು ಯಾರ್ಯಾರು ಆರೋಪಿದ್ರು 800 ಜನದ ಹತ್ರ ಹಣ ಹೋಗಿತ್ತು, ವರ್ಗಾವಣೆ ಆಗಿತ್ತು. ಆ 800 ಜನದಿಂದ ಕೊಟ್ಟಿದ್ದಾರೆ. ಆ 800 ಜನದಲ್ಲಿ ನನ್ನವರು ಯಾರಾದರೂ ಇದ್ದಾರೆ? ನಾಟ್ ಇವನ್ ಒಬ್ಬರು ಹೇಳಿ, ಒಬ್ಬರಿಲ್ಲ ನನ್ನಲ್ಲಿ. ಹೀಗೆ ಈ ರೀತಿಯಾದಂಥ ಒಂದು ಬೇಜವಾಬ್ದಾರಿತನನ್ನು ಮಾಡಿಸ್ತಾ ಇದ್ದಾರೆ. ಅಂದರೆ ಇವತ್ತು ಕೇಂದ್ರದಲ್ಲಿ ಸರ್ಕಾರ ನಡೆಸುವಂಥದ್ದು ಇಡೀ ದೇಶಕ್ಕೆ ಮೆಚ್ಚುವಂಥ ಕೆಲಸ ಸರ್ಕಾರ ಅಲ್ಲಿ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಇಲ್ಲಿನ ವಿರೋಧ ಪಕ್ಷದವರು ಇವತ್ತು ನಾನು ಹೆಸರು ಹೇಳೋಕ್ಕೆ ಭಾಳ ಇದಾಗುತ್ತೆ, ನನಗೆ ಬೇಜಾರಾಗುತ್ತೆ. ಇವತ್ತು ಒಬ್ಬ ದಲಿತ, ನಾನು ಕೈ ಕಾಲು ಇಟ್ಕೊಂಡು, ನಮ್ಮ ಅಪ್ಪ, ನಮ್ಮ ತಂದೆ ತಾಯಿಗಳಾಗಿರ್ಬೋದು, ನಮ್ಮ ತಾತ ಮುತ್ತಾತಗಳು ಯಾರು ಫ್ರೀಡಮ್ ಫೈಟರ್ಗಳಲ್ಲ. ನಾವು ಸ್ವತಃ ನಾನು ಚಿಕ್ಕವನಿದ್ದಾಗಿಂದ ನಾನು ಯೂತ್ ಇದರಲ್ಲಿ ಬಂದು ವಿದ್ಯಾರ್ಥಿಗಳ ಸಂಘಟನೆಗಳು ಕಟ್ಕೊಂಡು ಅಲ್ಲಿಂದ ನಾನು ಲೀಡ್ರಾಗಿ ಬಂದಿದ್ದವನು. ನನಗೆ ಗೊತ್ತಿಲ್ಲದೆ ಯಾವ ತಪ್ಪು ಯಾವ ಸರಿ ಅಂಥೇಳಿ ನನ್ನ ಮೇಲೆ ಒಂದು ಗೂಬೆ ಕೂಡಿಸ್ಲಿಕ್ಕೆ ಈ ರೀತಿ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ BJP ಅವರು ಏನು ಇದನ್ನು ಮಾಡ್ತಾಯಿದ್ದಾರಲ್ಲ, ಇದನ್ನು ನನಗೆ ತುಂಬ ನೋವಾಗ್ತಿದೆ ಅವ್ರು ಯಾವ ರೀತಿ ಮಾಡ್ತಿದ್ದಾರೆ ಅಂತೇಳಿ. ಇನ್ನು ಜ್ವಲಂತ ಸಮಸ್ಯೆಗಳಿದ್ದಾವೆ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಎಂತೆಂಥ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಮಾತಾಡಲ್ಲ. ಮೊನ್ನೆ ತಾವೇ ನೋಡಿದಿರಿ, ಇವತ್ತು ಕಾಕ್ರೋಚ್ ಅನ್ನುವಂಥ ಪಾರ್ಟಿನ ಇವತ್ತು ಅಂಥ ಒಂದು ಕೇಂದ್ರ ಸರ್ಕಾರಕ್ಕೆ, ಇಡೀ ದೇಶ ಅಲ್ಲ ಪ್ರಪಂಚಕ್ಕೆ ನಾವು ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಆಡಳಿತ ಕೊಡ್ತಾ ಇದ್ದೀವಿ ಅನ್ನೋರನ್ನೇ ಇವತ್ತು ಅವ್ರನ್ನೂ ಅಲ್ಲಾಡಿಸಿದ್ರು ಇವತ್ತು.